ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ಇದರ ಪ್ಲೇಸ್ಮೆಂಟ್ ಸ್ಟಾರ್ಟನ್ನು ಹೇಳ್ತಾ ಇದ್ದೇನೆ. ಕಟ್ ಆಫ್ ರ್ಯಾಂಕನ್ನು ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ಕಟ್ ಆಫ್ ರ್ಯಾಂಕನ್ನು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, BIT ಆ್ಯಂಡ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, NI ಮೈಸೂರು, ಇದೆಲ್ಲದನ್ನು ಒಟ್ಟಿಗೆ ಒಂದು ವಿಡಿಯೋದಲ್ಲಿ ಮಾಡ್ತೇನೆ, ಆಯಿತಾ. ಸೊ ಇವತ್ತು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಾಪ್ 10 ಬರುತ್ತೆ. ಒನ್ ಆಫ್ ದ ಬೆಸ್ಟ್ ಕಾಲೇಜು. ಆಲ್ಮೋಸ್ಟ್ ಹೆಚ್ಚಿನ ಟಾಪ್ ಕಾಲೇಜಸ್ಗಳು ಬೆಂಗಳೂರು ಬಿಟ್ಟರೆ ಮೈಸೂರಿನಲ್ಲಿದೆ. ಒಂದೇ ಒಂದು ಟಾಪಲ್ಲಿ ಬರುವಂತಹ ತುಮಕೂರಿನ ಕಾಲೇಜ್ ಇದಾಗಿರುತ್ತೆ, ತುಮಕೂರಿಂದ ಆಗುತ್ತೆ. ಅಂದರೆ ಬೆಂಗಳೂರು ಮೈಸೂರು ಬಿಟ್ಟರೆ, ಇದು ಬಿಟ್ಟರೆ BVB ಇದೆ, BVB KLE ಅಂತಲೂ ಕರೀತಾರೆ. ಅದು ಕೂಡ ಒನ್ ಆಫ್ ದ ಬೆಸ್ಟ್ ಕಾಲೇಜು. ಅದನ್ನು ನೆಕ್ಸ್ಟ್ ಅದ್ರ ಬಗ್ಗೆ ರಿವ್ಯೂ ಕೊಡ್ತೇನೆ ನಾನು. BVB ಹುಬ್ಬಳ್ಳಿ KLE ಅದು ಕೂಡ ಒಳ್ಳೆ ಕಾಲೇಜ್ ಅದು. ಸೊ ಹಾಗೆ ಸ್ಟೂಡೆಂಟ್ಸು, ಕ್ಲಾಸ್ ವಿಡಿಯೋನ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಪರ್ಸನಲ್ ಗೈಡೆನ್ಸನ್ನು ಕೊಡ್ತಾ ಇದ್ದಾವೆ. ಇಟ್ಸ್ ಅ ಪರ್ಸನಲ್ ಗೈಡೆನ್ಸ್ ಅಂತ ಹೇಳಿದ್ರೆ ಒನ್ ಕೌನ್ಸಿಲಿಂಗ್ ಕೊಡ್ತೇವೆ. ಯಾರ್ಯಾರು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಗೆ ಒನ್ ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ. CET, COMEDK ಮತ್ತು ನೀವು ವೆಟರ್ನರಿ ಅಗ್ರಿಕಲ್ಚರ್ ಹೋಗೋದಿದ್ರೆ ಅದೆಲ್ಲದಕ್ಕೂ ಒನ್ ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ. ಈ ಪರ್ಸನಲ್ ಗೈಡೆನ್ಸಲ್ಲಿ ಏನು ಮಾಡ್ತೇವೆ ಕೇಳಿದ್ರೆ, ಕರ್ನಾಟಕದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸನ್ನು ಲಿಸ್ಟ್ ಮಾಡಿ ಕೊಡ್ತೇವೆ. ನಿಮಗೆ ಅರೌಂಡ್ 60 to 70 ಕಾಲೇಜಸನ್ನು ಲಿಸ್ಟ್ ಮಾಡಿ ಕೊಡ್ತೇವೆ ಆ್ಯಸ್ ಪರ್ ಯುವರ್ ರ್ಯಾಂಕಿಂಗ್. ಅದೇ ರೀತಿ ಆ ಕಾಲೇಜಸ್ಗಳನ್ನು ಯಾವ ಆರ್ಡರಲ್ಲಿ ನೀವು ಹಾಕಬೇಕು, ಯಾವ ಬ್ರಾಂಚನ್ನು ಯಾವ ರೀತಿಯಲ್ಲಿ ಹಾಕಬೇಕು, ಅದೆಲ್ಲದಕ್ಕೂ ಕೂಡ ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ. ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಮತ್ತು ನಿಮ್ದು ಏನಾದರೂ ರಿಸರ್ವೇಷನ್ ಇದ್ದರೆ ಅದಕ್ಕೆ ಸರಿಯಾಗಿ ನಾವು ಇದನ್ನು ಹೇಳಿಕೊಡ್ತೇವೆ. ಸೊ ದ್ಯಾಟ್ ನಿಮಗೆ ಟಿಲ್ ಯು ಗೆಟ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಡಿಸರ್ವ್ಡ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಟಿಲ್ ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಸೇರಲು ಕೂಡ ನಾವು ಹೆಲ್ಪ್ ಮಾಡ್ತೇವೆ ಸ್ಟೂಡೆಂಟ್ಸ್. ಇದು ಏಕಲವ್ಯ 2024 ಬ್ಯಾಚ್ ಆಗಿರುತ್ತೆ. ಇದು ಪೇಯ್ಡ್ ಕೋರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸು. ಈ ಪೇಯ್ಡ್ ಕೋರ್ಸ್ನ ಫೀಸ್ ಬಂದುಬಿಟ್ಟು 500 ರೂಪೀಸ್ ಆಗಿದೆ. ಸೊ ಈ ನಂಬರ್ 6362324224ಗೆ ನೀವು ಮೆಸೇಜ್ ಮಾಡಿದರೆ ಖಂಡಿತ ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. KEಯಿಂದ ಬರುವಂಥ ಎಲ್ಲ ನೋಟಿಫಿಕೇಷನ್ಸ್ಗಳನ್ನು ಕೊಡ್ತೇವೆ. ಮುಂದೆ ಫರ್ದರ್ ನೀವು ಏನು ಮಾಡಬೇಕು ಅದೆಲ್ಲದ್ರ ಬಗ್ಗೆ ಮಾತಾಡ್ತೇವೆ. ಪ್ಲಸ್ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಖಂಡಿತ ನೀವು ನನಗೆ ಪರ್ಸ್ನಲಾಗಿ ಕಾಲು ಮಾಡ್ಬೋದು ಅಥವಾ ಮೆಸೇಜು ಮಾಡ್ಬೋದು. ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಇನ್ಸ್ಟೆಂಟ್ಲಿ. ಸೊ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ ಗ್ರೂಪಿಗೆ ಸೇರಿಕೊಳ್ಳಿ. ಇದರಲ್ಲಿ ನಾವು ರಿಸರ್ಚನ್ನು ಮಾಡಿ ಟಾಪ್ ಕಾಲೇಜಸನ್ನು ಕೊಡ್ತೇವೆ. ಟಾಪ್ 60 ಕಾಲೇಜಸ್ ಎಲ್ಲ ಕಾಲೇಜನ್ನು ರಿಸರ್ಚ್ ಮಾಡಿ ಬೇಸ್ಡ್ ಆನ್ ದ್ಯಾಟ್ ನಾನು ನಿಮ್ಗೆ ಇಲ್ಲಿ ಟಾಪನ್ನು ಕೊಡೋದು, ಸುಮ್ಮನೆ ರ್ಯಾಂಡಮ್ ಆಗಿ ಕೊಡ್ತಾ ಇಲ್ಲ. ಸೊ ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ, ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ. CET ರಿಸಲ್ಟ್ ಬರೆಯಲು ಕಾಯ್ತಾ ಇರಬೇಡಿ. ಅಷ್ಟರೊಳಗಡೆ ತುಂಬ ವಿಷಯಗಳು ಟಾಪ್ 10, 20 ಇವಾಗ ಡೈಲಿ ಅಪ್ಡೇಟ್ಗಳು ಆಗ್ತಾ ಇದೆ. ಇನ್ನೇನಾಗುತ್ತೆ ಕೇಳಿದ್ರೆ, ಒಂದಿಷ್ಟು ಸ್ಟೂಡೆಂಟ್ಸ್ಗಳನ್ನ ಡೈಲಿ 10 ಸ್ಟೂಡೆಂಟ್ಸನ್ನು ಮಾಡಿ ಅವರಿಗೆ ಪರ್ಸನಲ್ ಗೈಡೆನ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನಾವು. ಆದಷ್ಟು ಬೇಗ ಜಾಯ್ನ್ ಆಗಿದ್ರೆ ಒಳ್ಳೆಯದು ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಇದು ನಮ್ಮ ಏಕಲವ್ಯ ಗ್ರೂಪ್ ಬಗ್ಗೆ. ಯಾರಾದರೂ ಜಾಯ್ನ್ ಆಗಬೇಕಂತಿದ್ರೆ ದಯವಿಟ್ಟು ಜಾಯ್ನ್ ಆಗ್ಬೋದು. ಓಕೆ, ಈಗ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ಒನ್ ಆಫ್ ದ ಬೆಸ್ಟ್ ಕಾಲೇಜು, ಟಾಪ್ 10 ಬರುತ್ತೆ. ಶಿವಕುಮಾರ ಸ್ವಾಮೀಜಿಗಳವರು ಎಸ್ಟಾಬ್ಲಿಷ್ ಮಾಡಿದಂಥ ಒಂದು ಇನ್ಸ್ಟಿಟ್ಯೂಷನು. ಸಾವಿರಾರು ಜನರಿಗೆ ವಿದ್ಯಾರ್ಜನೆ ಮಾಡಿದಂತಹ ಸ್ವಾಮೀಜಿಗಳವರು ವಿದ್ಯಾರ್ಜನೆ, ಅನ್ನದಾನವನ್ನು ಮಾಡಿದ್ದಾರೆ. ಅದೆಷ್ಟೋ ಬಡ ಮಕ್ಕಳ ಪಾಲಿಗೆ ಆಶಾಕಿರಣ್ ಅವರು ಮಾಡಿದಂಥ ಒಂದು ಕಾಲೇಜು, ಅವರು ಫೌಂಡ್ ಮಾಡಿದಂಥ ಒಂದು ಕಾಲೇಜು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್. ಯಾವತ್ತೂ ಅವರು ಎಲ್ಲರಿಗೂ ಕೂಡ ಒಂದು ರೀತಿಯ ರೋಲ್ ಮಾಡಲು. ಯಾಕಂತ ಕೇಳಿದರೆ ಅದೆಷ್ಟೋ ಬಡ ಮಕ್ಕಳು ಇವತ್ತು ಓದ್ತಾ ಇದ್ದಾರೆ, ಖುಷಿಯಿಂದ ಓದ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಕಲಿತಾ ಇದ್ದಾರೆ, ಒಂದು ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಒಳ್ಳೆ ಶಿಕ್ಷಣ ಅಂದರೆ ಅಲ್ಲಿಂದ ಹೊರಗೆ ಬರುವಂಥ ಮಕ್ಕಳು ಸಂಸ್ಕೃತಿಯಿಂದ ಬಂದು ಒಳ್ಳೆ ವಿದ್ಯಾವಂತ, ಕೇವಲ ವಿದ್ಯೆ ಮಾತ್ರ ಅಲ್ಲ, ಕೇವಲ ಪುಸ್ತಕದ ವಿದ್ಯೆ ಮಾತ್ರ ಅಲ್ಲ, ಅದು ಬಿಟ್ಟು ಜೀವನವನ್ನು ಹೇಗೆ ಸಾಗಿಸಬೇಕು ಅದೆಲ್ಲದನ್ನು ಕಲಿಸ್ತಾ ಇರುವಂಥ ಒಂದು ಶಿಕ್ಷಣ ಸಂಸ್ಥೆ ಸಿದ್ಧಗಂಗಾ. ಅದರಲ್ಲಿ ಎಲ್ಲದೂ ಬರುತ್ತೆ. ನಾನು ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದರಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಒನ್ ಅಮಂಗ್ ದೆಮ್. ಸೊ ಪ್ರೌಡಾಗಿ ಹೇಳ್ತೇನೆ, ಶಿವಕುಮಾರ್ ಸ್ವಾಮೀಜಿ ಅವರು ಮಾಡಿದ್ದು. ಸೊ ಅದರಲ್ಲಿ ಒಂದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಟಾಪ್ 10 ಬರುತ್ತೆ. ಕೋಡ್ ಬಂದುಬಿಟ್ಟು E016 ಆಗಿದೆ ಸ್ಟೂಡೆಂಟ್ಸು. ಈಗ ನೋಡಿ, ಇದರದ್ದು ಪ್ಲೇಸ್ಮೆಂಟ್ ಸ್ಟಾರ್ಟನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. 2021 744 ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಗ್ರಾಜ್ಯುಯೇಟೆಡ್, ಔಟ್ ಆಫ್ ವಿಚ್ ಸ್ಟೂಡೆಂಟ್ಸ್ ಪ್ಲೇಸ್ಡ್ 723. 744 ಗ್ರಾಜ್ಯುಯೇಟ್ ಆಗಿದ್ರು, ಅದರಲ್ಲಿ 723 ಸ್ಟೂಡೆಂಟ್ಸ್ ಗ್ರಾಜ್ಯುಯೇಟ್ ಆಗಿದ್ದಾರೆ ಸ್ಟೂಡೆಂಟ್ಸ್. ಸ್ವಲ್ಪ ಥಿಂಕ್ ಮಾಡಿ. ಮೀಡಿಯನ್ ಸ್ಯಾಲ್ರಿ 6 lakhs ಮೀಡಿಯನ್. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಆಲ್ಮೋಸ್ಟ್ 99% ಹತ್ರ ಪ್ಲೇಸ್ಮೆಂಟ್ ಇದೆ. 95+% ಅಷ್ಟು ಪ್ಲೇಸ್ಮೆಂಟ್ಗಳಿದೆ. ಓಕೆ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಲ್ಲಿ ಪ್ಲೇಸ್ಮೆಂಟ್ ಆಲ್ಮೋಸ್ಟ್ 95+. ಓಕೆ, ಅದಾದಮೇಲೆ ಹೈಯೆಸ್ಟ್ ಸ್ಯಾಲ್ರಿ 2021 18 lakhs per annum ಆಗಿತ್ತು ಸ್ಟೂಡೆಂಟ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸು, ಇಲ್ಲಿ ಮೇಯ್ನ್ ನಮಗೆ ಪ್ಲೇಸ್ಮೆಂಟ್ಸ್ಗಳು ಜಾಸ್ತಿ ಇರೋದು ಯಾವುದರಲ್ಲಿ ಕೇಳಿದ್ರೆ CS, IS, EC
ಇದಕ್ಕೆ ಜಾಸ್ತಿ ಇರುತ್ತೆ. ಮೆಕ್ಯಾನಿಕಲ್ ಸಿವಿಲ್ ಅಷ್ಟು ಒಳ್ಳೆ ಇರೋದಿಲ್ಲ, ಅಂದರೆ ಅಷ್ಟು ಪ್ಲೇಸ್ಮೆಂಟ್ಸ್ಗಳು ಇರೋದಿಲ್ಲ, ನೋಡ್ಕೊಳ್ಳಿ. ಬೇರೆ ಬಯೋಟೆಕ್ನಾಲಜಿ ಓಕೆ ಅವರಿಗೆಲ್ಲ ಕೋರ್ ಕಂಪನಿ ಬರೋದಿಲ್ಲ ಅಷ್ಟೇ. ನೀವು ಬೇಕಾದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕಂಪನೀಸನ್ನು ನಿಮಗೆ ಅಲೋ ಮಾಡಿದರೆ ಅದನ್ನು ಅಟೆಂಡ್ ಮಾಡ್ಬೋದು. ಬಟ್ ಕೋರ್ ಕಂಪನೀಸ್ ತುಂಬ ಕಡಿಮೆ, ಮೆಕ್ಯಾನಿಕಲಿಗೆ ಸಿವಿಲಿಗೆಲ್ಲ ಕೋರ್ ಕಂಪನೀಸ್ ತುಂಬ ಕಡಿಮೆ. ನೀವು CS, IS, EC ಇದ್ರ ರಿಲೇಟೆಡ್ ಎಲ್ಲ ಹೋಗೋದಾದರೆ ತುಮಕೂರು ಇಸ್ ದ ಬೆಸ್ಟ್ ಕಾಲೇಜ್. ಓಕೆ, 2022 ಅಲ್ಲಿ 855 ಸ್ಟೂಡೆಂಟ್ಸ್ಗಳು ಗ್ರಾಜುಯೇಟ್ ಆಗಿದ್ರು. ಅದರಲ್ಲಿ 831 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಎಗೇನ್ ಮೀಡಿಯಂ ಸ್ಯಾಲರಿ 831 ಅಂತಲ್ಲ, 831 ಪ್ಲಸ್ ಸ್ಟೂಡೆಂಟ್ಸ್. ಆಯ್ತಾ, ಒಂದು ಅಂದಾಜಿನಲ್ಲಿ 831, ಬಟ್ 831 ಪ್ಲಸ್ 831ಗಿಂತ ಜಾಸ್ತಿ ಆಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇದು ಪ್ಲಸ್ ಮೀಡಿಯಂ ಸ್ಯಾಲರಿ ಅಗೇನ್ ಇನ್ಕ್ರೀಸ್ ಆಗಿದೆ, 6,50,000 ಆಗಿದೆ. ಓಕೆ, ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಆಗಿ 99.76. ಯಾಕಂತ ಕೇಳಿದ್ರೆ ಅಲ್ಲಿಗೆ 831ಗೆ ಸ್ಟಾಪ್ ಆಗಲಿಲ್ಲ, ಅದರಿಂದ ಜಾಸ್ತಿ ಆಗಿದೆ, ಅರೌಂಡ್ 845 ಪ್ಲಸ್ ಹೋಗಿದೆ. ಸೊ ಆಲ್ಮೋಸ್ಟ್ 99.76. ಓಕೆ, ಅಂದ್ರೆ ಪ್ಲೇಸ್ಮೆಂಟ್ ಆನ್ ಆನ್ ಆವರೇಜ್ 90 ಪ್ಲಸ್ ಅಂತೂ ಆರಾಮ್ಸೆ ಇದೆ ಸ್ಟೂಡೆಂಟ್ಸ್. ದೋಸ್ ಹೂ ಆರ್ ಎಲಿಜಿಬಲ್, ದೋಸ್ ಹೂ ಆರ್ ಗ್ರಾಜುಯೇಟೆಡ್, ಓನ್ಲಿ ಫಾರ್ ದೋಸ್ ಸ್ಟೂಡೆಂಟ್ಸ್. ಹೈಯೆಸ್ಟ್ ಸ್ಯಾಲರಿ 23.96, 18 ಇದ್ದಿತ್ತು, 23.96 ಆಗಿದೆ. ಓಕೆ, 2023-24 ಅಂದ್ರೆ ಕರೆಂಟ್ ಇಯರ್ ಅಲ್ಲಿ ಇನ್ನೂ ಕೂಡ ರನ್ ಆಗ್ತಾ ಇದೆ. ಸೊ ಅವ್ರು ಇನ್ನೂ ಡೇಟಾವನ್ನು ನಮಗೆ ಅಫಿಷಿಯಲ್ ಆಗಿ ಸಿಗಲಿಲ್ಲ, ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ ಅದು ಯಾವುದು ಕೊಡಲಿಲ್ಲ. ಫೈನಲಿ ಅದು ಕಂಪ್ಲೀಟ್ ಆದ್ಮೇಲೆ ಇದು ಸಿಗುತ್ತೆ. ಬಟ್ ಫಾರ್ ದ ಟೈಮ್ ಬೀಯಿಂಗ್ 41.54 LP ಇವಾಗ ಆಗಿದೆ ಅಂತ, ಹೈಯೆಸ್ಟ್ ಪ್ಯಾಕೇಜ್ ಫಾರ್ ದ ಟೈಮ್ ಬೀಯಿಂಗ್. ಇನ್ ಕಂಟಿನ್ಯೂ ಆಗ್ಬೋದು. ಬಟ್ ಮತ್ತೊಂದು ಹೇಳ್ತಾನೆ, ಈ ಟೈಮ್ ಎಲ್ಲ ಕಾಲೇಜಲ್ಲೂ ಕೂಡ ಪ್ಲೇಸ್ಮೆಂಟ್ ಕಡಿಮೆ ಇದೆ ಸ್ಟೂಡೆಂಟ್ಸ್. ಓಕೆ, ಈ ಟೈಮ್ ಯಾರು ಪ್ಲೇಸ್ ಆಗ್ತಾರೆ ನೋಡಿದ್ದು, ಯಾರು ಲಕ್ಕಿ ಅಂತ ಹೇಳಲಿಕ್ಕಿಂತ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ ಪಕ್ಕ. ಓಕೆ, ಈ ಟೈಮ್ ಎಲ್ಲ ಕಡೆನೂ ತುಂಬ ಪ್ಲೇಸ್ಮೆಂಟ್ಸ್ ತುಂಬ ಕಡಿಮೆ ಇದೆ. ಕೆಲವೊಂದು ಕಾಲೇಜಲ್ಲೆಲ್ಲ 20%, 30% ಡಿಕ್ಲೈನ್ ಆಗಿದೆ ಬಿಕಾಸ್ ಆಫ್ ರಿಸೆಷನ್. ಓಕೆ, ಬಟ್ ಫಾರ್ ದ ಟೈಮ್ ಬೀಯಿಂಗ್ ಈಗ ಬಂದಿರೋ ಇನ್ಫಾರ್ಮೇಷನ್ನ ಪ್ರಕಾರ 41.54 LP ಆಗಿದೆ. ಆಯ್ತಾ, ಸೊ ಇಲ್ಲಿ ಬರುವಂಥ ಕೆಲವೊಂದು ಕಂಪನೀಸ್ ಯಾವುದೆಲ್ಲ ಕೇಳಿದ್ರೆ ಸೊನಾಟಾ, ಒರಾಕಲ್, ಕ್ಯಾಪ್ಜೆಮಿನಿ, ಸಿಪ್ಲಾ ಇದೆಲ್ಲ ಬರುತ್ತೆ. ಮಾಸ್ ರಿಕ್ರೂಟರ್ಸ್ ಆಗಿ ಇನ್ಫೋಸಿಸ್ 2 years ಇಂದ ಇದು ಸ್ಟಾಪ್ ಮಾಡಿದ್ದಾರೆ, ರಿಕ್ರೂಟ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ. ಇನ್ಫೋಸಿಸ್, ಆಕ್ಸೆಂಚರ್ ಬರ್ಬೋದೇನೋ, ಕ್ಯಾಪ್ಜೆಮಿನಿ ಲೈಕ್ ಮಾಸ್ ರಿಕ್ರೂಟರ್ಸ್ ಥರನೇ ಬರ್ತಾರೆ. ಓಕೆ, TCS ಅವರೆಲ್ಲ. ಇನ್ಫೋಸಿಸ್ ಇನ್ನೊಂದು 2-3 years ರಿಕ್ರೂಟ್ಮೆಂಟ್ ಮಾಡೋದಿಲ್ಲ ಅನ್ಕೊಳ್ತೇನೆ. ಓಕೆ, ಬಿಕಾಸ್ ಲಾಸಲ್ಲಿ ನಡೀತಾ ಇದೆ ಅವರು ಇನ್ಫೋಸಿಸ್. ಬಟ್ ಒಳ್ಳೊಳ್ಳೆ ಕಂಪನೀಸ್ ಬರಿತಾ ಇದೆ ಸ್ಟೂಡೆಂಟ್ಸ್, ಸೊನಾಟಾ, ಒರಾಕಲ್. ಆ್ಯಂಡ್ ಇನ್ಕ್ರಿಮೆಂಟ್ ಇದೆ, ಪ್ಲೇಸ್ಮೆಂಟ್ ಪರ್ಸೆಂಟೇಜು ಹಾಗೆ, ಹೈಯೆಸ್ಟ್ ಸ್ಯಾಲರಿನೂ ಹಾಗೆ, ಮೀಡಿಯಂ ಸ್ಯಾಲರಿನೂ ಹಾಗೆ ಇನ್ಕ್ರಿಮೆಂಟ್ ಇದೆ ಸ್ಟೂಡೆಂಟ್ಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾ ಇರೋದು ಇನ್ಕ್ರಿಮೆಂಟ್ ಇದೆ. ಈ ವರ್ಷ ಸ್ವಲ್ಪ ಡಿಕ್ರಿಮೆಂಟ್ ಇರ್ಬೋದು, ಬಟ್ ನೀವು ಇನ್ನೂ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೂ 3-4 years ಇದೆ. ಸೊ ಡೌನ್ ದ ಲೈನ್ ಅವಾಗ ಎಲ್ಲ ಕರೆಕ್ಟ್ ಆಗಿರುತ್ತೆ, ನೆಕ್ಸ್ಟ್ ಇಯರ್ ಸರಿ ಆಗುತ್ತೆ. ಸೊ ಈ ಇಯರ್ನ ಪ್ಲೇಸ್ಮೆಂಟ್ ಸ್ಟಾರ್ಟ್ಸನ್ನು ನೋಡಿಕೊಂಡು ಆ ಕಾಲೇಜ್ ಒಳ್ಳೆಲ್ಲ ಅಂತ ಡಿಸೈಡ್ ಮಾಡಬೇಡಿ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜು, ಒನ್ ಆಫ್ ದ ಟಾಪ್ ನಾಚ್ ಕಾಲೇಜ್. ಓಕೆ, ಆ್ಯಂಡ್ ಅಲ್ಲೂ ಕೂಡ ಕನ್ಸ್ಟೆಂಟ್ಗಳಿದೆ, ಕ್ರೈಟೀರಿಯಾಗಳಿರುತ್ತೆ. ನೀವು 7 ಪಾಯಿಂಟ್ 8 ಪಾಯಿಂಟ್ ಎಬೋ ತೆಗಿಬೇಕಾಗುತ್ತೆ. ಅದೆಲ್ಲ ಕ್ರೈಟೀರಿಯಾಗಳಿರುತ್ತೆ. ನೀವು ಪ್ಲೇಸ್ಮೆಂಟ್ ಕೂತ್ಕೊಳ್ಬೇಕಂದ್ರೆ, ಓಪನ್ ಡ್ರೀಮ್ ಕಾಲೇಜ್ ಕಂಪನೀಸ್ಗಳಿಗೆ ಕೂತ್ಕೊಳ್ಬೇಕಂದ್ರೆ 8 ಪಾಯಿಂಟ್ ಸಮಥಿಂಗ್ ಇರಬೇಕಾಗುತ್ತೆ. ಸೊ ಅದೆಲ್ಲ ನೀವು ಓದಲೇಬೇಕು ಬಿಡಿ. ಅದು ಬಿಟ್ಕೊಂಡು ನೀವು ಸ್ವಲ್ಪ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ, NPTEL ಕೋರ್ಸ್ಗಳನ್ನು ಮಾಡ್ಕೊಳ್ಳಿ, ಯುಡೇಮಿಯಲ್ಲಿ ಏನಾದರೂ ಕೋರ್ಸ್ಗಳಿದ್ರೆ ಮಾಡ್ಕೊಳ್ಳಿ. ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ, ಲೈಕ್ ಗೂಗಲ್ ಅವರು ಕೊಡ್ತಾರೆ, ಕೆಲವೊಂದು ಸರ್ಟಿಫಿಕೇಶನ್ಸ್ ಕೊಡ್ತಾರೆ, ಅದನ್ನು ಮಾಡಿ. ಯಾವ ಸರ್ಟಿಫಿಕೇಶನ್ಸ್ಗೆ ವ್ಯಾಲ್ಯೂ ಇದೆ ನೋಡಿ, ಅದೆಲ್ಲದನ್ನು ಸರ್ಟಿಫಿಕೇಶನ್ಸ್ ಮಾಡಿ, ಅದನ್ನು ರೆಸ್ಯೂಮಿಗೆ ಆ್ಯಡ್ ಮಾಡಿ. ಆವಾಗ ನೀವೇನು ಮಾಡ್ತೀರಾ, ನಿಮ್ಮ ಸ್ಕಿಲ್ ಅನ್ನೋದು ನಿಮ್ಮನ್ನು ಡಾಮಿನೇಟ್ ಮಾಡುತ್ತೆ. ಯಾಕಂತ ಕೇಳಿದ್ರೆ, ನಿಮ್ಮ ಕ್ಲಾಸಲ್ಲಿ ಫಾರ್ ಎಕ್ಸಾಂಪಲ್ ಒಂದು 60 ಸ್ಟೂಡೆಂಟ್ಸ್ ಇದ್ರೆ, ಆ 60 ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 60 ಸ್ಟೂಡೆಂಟ್ಸ್ ಇದ್ದಾರೆ. ಆ 60 ಸ್ಟೂಡೆಂಟ್ಸ್ಗಳು ಕಾಲೇಜಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅವ್ರು ಎಲ್ಲರಿಗೂ ಗೊತ್ತಿದೆ. ಕೆಲವರು ಒಂದಿಷ್ಟು ನಾಲೆಜಿಬಲ್ ಪರ್ಸನ್ ಆಗಿರ್ತಾರೆ, ಅದ್ರ ಬಗ್ಗೆ ಡೀಪ್ ಹೋಗಿ ಇನ್ನೂ ಕಲ್ತಿರ್ತಾರೆ. ನೀವೇನು, ನಿಮ್ದೇನು ಡಿಫರೆನ್ಸು, ನಿಮ್ಮ ಸ್ಕಿಲ್ಸ್ ಏನಿದೆ, ನೀವೆಲ್ಲರಿಗಿಂತ ಏನು ಎಕ್ಸ್ಟ್ರಾ. ಸೊ ಅದನ್ನು ನೋಡ್ತಾ ಇರೋಲ್ಲ ಕಂಪನಿ. 60 ಸ್ಟೂಡೆಂಟ್ಸ್ ಏನು ಓದಿದ್ದಾರೆ ಅದೆಲ್ಲದನ್ನು ನೀನು ಓದಿದ್ದೆ, ಅವರು ಓದಿದ್ದಾರೆ. ಓಕೆ, ಆವಾಗ ಕಂಪ್ನಿಯವ್ರು ಕೇಳ್ತಾರೆ, ವಾಟ್ ಈಸ್ ಯುವರ್ ಎಕ್ಸ್ಟ್ರಾ ಸ್ಕಿಲ್ಲು, ನಿನ್ನಲ್ಲಿ ಏನು ಎಕ್ಸ್ಟ್ರಾ ಸ್ಕಿಲ್ಸ್ ಇದೆ, ವೈ ಶುಡ್ ವಿ ಹೈಯರ್ ಯು ಅಂತ ಕೇಳ್ತಾರೆ. ಯಾಕೆ ಹೈಯರ್ ಮಾಡಬೇಕು, ಎಲ್ಲರೂ 60 ಸ್ಟೂಡೆಂಟ್ಸ್ ಇದ್ದಾರಲ್ಲ, ನಿನಗಿಂತ ಜಾಸ್ತಿ ಪಾಯಿಂಟರ್ ತೆಗೆದವರಿದ್ದಾರೆ, ಆ್ಯಂಡ್ ನಾಲೆಜ್ ನಿನಗಿಂತ ಜಾಸ್ತಿ ಇದ್ದವರಿದ್ದಾರೆ. ಅದಕ್ಕೆ ಹೇಳೋದು ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ. ಆವಾಗ ಡಾಮಿನೇಟ್ ಮಾಡ್ತಾರೆ ಬೇರೆ ಸ್ಟೂಡೆಂಟ್ಸಿಂದ. ಯಾವಾಗ ಡಾಮಿನೇಟ್ ಮಾಡ್ತಿರ್ಬೇಕು, ಸ್ಕಿಲ್ಸ್ ಕಲಿಬೇಕು, ಇಂಡಸ್ಟ್ರಿ ಸ್ಪೆಸಿಫಿಕ್ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ, ರೆಸ್ಯೂಮಿಗೆ ಆ್ಯಡ್ ಮಾಡಿ. ಆದಷ್ಟು ಸರ್ಟಿಫಿಕೇಶನ್ ಕೋರ್ಸಸ್ಸನ್ನು ಮಾಡಿ, ಸರ್ಟಿಫಿಕೇಶನ್ ಕೋರ್ಸ್ ರೆಸ್ಯೂಮಿಗೆ ಆ್ಯಡ್ ಮಾಡಿ, ಲಿಂಕ್ಡ್ಇನ್ನಲ್ಲಿ ಅಪ್ಡೇಟ್ ಮಾಡಿ. ಸೊ ಅವಾಗ ಪಕ್ಕ ನೀವು ಡಾಮಿನೇಟ್ ಮಾಡೇ ಮಾಡ್ತೀರಿ ಸ್ಟೂಡೆಂಟ್ಸ್. ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಿ, ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ಗಳನ್ನು ಮಾಡಿ. ಪ್ರಾಜೆಕ್ಟ್ಸನ್ನು ಮಾಡುವಾಗ ಯಾರೋ ಸೀನಿಯರ್ಸ್ಗಳೊಂದು 5 ವರ್ಷದ ಹಿಂದೆ ಮಾಡಿದಂಥ ಪ್ರಾಜೆಕ್ಟ್ಗಳನ್ನು ಹಾಗೆ ಕಾಪಿ ಮಾಡೋದಲ್ಲ, ಆಯಿತಾ. ನಿಮ್ಮದೇ ಒಂದು ಸ್ಕ್ರಾಚಿಂದ ಬಿಲ್ಡ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡಿ, ಖಂಡಿತ ಪ್ಲೇಸ್ ಆಗುತ್ತೆ. ಅರ್ಥ ಆಯ್ತಾ. ಸೊ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದು ಎಲ್ಲೇ ಕಾಲೇಜಿಗೆ ಹೋಗಿ, ಯಾವುದೇ ಕಾಲೇಜಿಗೆ ಹೋಗಿ, ಸ್ಕಿಲ್ಸ್ ಇದ್ದರೆ ನೀವು ಖಂಡಿತ ಪ್ಲೇಸ್ ಆಗ್ತೀರಾ. ಒಳ್ಳೆ ಕಂಪನಿಗೆ ಪ್ಲೇಸ್ ಆಗ್ತೀರಾ, ಒಳ್ಳೆ ಪ್ಯಾಕೇಜಿಗೆ ಪ್ಲೇಸ್ ಆಗ್ತೀರಾ. ಖಾಲಿ ಕಾಲೇಜನ್ನು ಮಾತ್ರ ನೋಡಬೇಡಿ, ಖಾಲಿ ಕೋರ್ಸನ್ನು ಮಾತ್ರ ನೋಡಬೇಡಿ. ನಿಮ್ಮಲ್ಲಿ ಏನು ಇಂಟ್ರೆಸ್ಟ್ ಇದೆ, ನಿಮ್ಮ ಸ್ಕಿಲ್ಸ್ ಏನಿದೆ, ನಂಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಇದರಲ್ಲಿ ಹೋದರೆ ನಾನು ಎಷ್ಟು ಕೂಡ ಕಲೀಲಿಕ್ಕೆ ನನಗೆ ಇಂಟ್ರೆಸ್ಟ್ ಇದೆ, ನಾನು ಓದ್ತೇನೆ, ತುಂಬ ಹಾರ್ಡ್ ವರ್ಕ್ ಮಾಡ್ತೇನೆ ಅಂತಂದ್ರೆ ತಗೊಳ್ಳಿ ಅಷ್ಟೇ. ಯಾವುದಾದ್ರೂ ತಗೊಳ್ಳಿ, ನಾನು CSE ತಗೊಳ್ಳಿ, ISC ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇರೋ ಫೀಲ್ಡಲ್ಲಿ ಸ್ಕಿಲ್ಸನ್ನು ಕಲ್ತ್ಕೊಂಡು ಬಿ ಎ ಮಾಸ್ಟರ್ ಆಫ್ ಇಟ್
ಅಲ್ವಾ, ನಿಮ್ಮ ಇಂಟ್ರೆಸ್ಟ್ ಇರೋ ಫೀಲ್ಡಲ್ಲಿ. ಓಕೆ, ವಿದೌಟ್ ಸ್ಕಿಲ್ಸ್ ನಿಮ್ಗೆ ಯಾವುದೂ ಯೂಸ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಇದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಾಪ್ 10 ಎಲ್ಲ ಬರುತ್ತೆ. ಒನ್ ಆಫ್ ದ ಇಂಪಾರ್ಟೆಂಟ್ ಅಂದರೆ ಒನ್ ಆಫ್ ದ ಟಾಪ್ ಮೋಸ್ಟ್ ಕಾಲೇಜ್ ಇನ್ ಕರ್ನಾಟಕ. ನೀವು ಇದನ್ನು ಟಾಪ್ 10 ಆರಾಮ್ಸೆ ಹಾಕ್ಬೋದು. ಓಕೆ, ಸೊ ಇದಿಷ್ಟು ಸ್ಟ್ಯಾಟ್ಸ್ 2023 ಇದು ನನಗೆ ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿಗೆ ಇದು ಮಾಡಿದ್ದೇನೆ. ಓಕೆ, ಇದ್ರದ್ದು ಎಲ್ಲದ್ರದ್ದು ಕಟ್ ಆಫ್ ರ್ಯಾಂಕನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೇನೆ ಸ್ಟೂಡೆಂಟ್ಸ್. ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಬೇರೆ ಏನಾದರೂ ಬೇಕಿದ್ರೆ ದಯವಿಟ್ಟು ಏಕಲವ್ಯ ಗ್ರೂಪಿಗೆ ಒಂದು ವೇಳೆ ಒನ್ ಪರ್ಸನಲ್ ಗೈಡೆನ್ಸ್ಗೆ ಬೇಕಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ, ನಿಮಗೆ ಒನ್ ಪರ್ಸನಲ್ ಗೈಡೆನ್ಸ್ ಕೊಡ್ತೇನೆ ವಿತ್ ಟಾಪ್ ಕಾಲೇಜಸ್. ಯಾಕಂದರೆ ನಿಮಗೆ ಹೇಗೆ KCT ರ್ಯಾಂಕ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಆಪ್ಷನ್ ಎಂಟ್ರಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಬ್ಲೈಂಡಾಗಿ ಏನೇನು ಹಾಕಿ ಆಮೇಲೆ ಸೀಟ್ ಸಿಗಲಿಲ್ಲ ಅಂತ ಮತ್ತೆ ಬರಬೇಡಿ. ನಾನು ಇವಾಗಲೇ ಹೇಳ್ತಾ ಇದ್ದಾರೆ, ಸರ್ ಸೀಟ್ ಸಿಕ್ಕಿಲ್ಲ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇದ್ದರೆ ಕಂಪ್ಲೀಟ್ ಪ್ಯಾನಿಕ್ ಆಗಿ ಹೋಗ್ತೀರಾ. ಸೆಕೆಂಡ್ ರೌಂಡಲ್ಲಿ ಸಿಗದೇ ಇದ್ದರೆ ಇಂಜಿನಿಯರಿಂಗ್ ಸಿಗೋದಿಲ್ಲ ಅಂತ ನೀವು ಫುಲ್ಲು ಇದಾಗಿ ಬಿಡ್ತೀರಾ. ಇದು ಲಾಸ್ಟ್ ಟೈಮ್ ಆಗಿದಂಥ ಇನ್ಸಿಡೆಂಟ್ ಇದೇ ಥರ ಆಗಿದೆ. ಸೊ ಪ್ಯಾನಿಕ್ ಆಗ್ತೀರಾ. ದಟ್ ಈಸ್ ವೈ ಸ್ವಲ್ಪ ಇದು ಮಾಡ್ಕೊಳ್ಳಿ, ಇವಾಗಲೇ ಎಚ್ಚೆತ್ಕೊಂಡು ಆದಷ್ಟು ಆಪ್ಷನ್ ಎಂಟ್ರಿಯಲ್ಲಿ ನೀವು ತುಂಬ ಎಷ್ಟು ಜಾಗ್ರತೆ ಇದ್ರೆ ಅಷ್ಟು ಜಾಗ್ರತೆ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನಮ್ಗೆ ಗೊತ್ತಿದೆ, ನಾವು ಮಾಡಿದ್ದೀವಿ, ತುಂಬ ಸ್ಟೂಡೆಂಟ್ಸ್ ಹಾಕಿದ್ದೀವಿ. ಸೊ ಗೊತ್ತಿದ್ದವ್ರ ಜೊತೆ ಕೇಳಿ ಆಯಿತಾ. ಸೊ ಇದು 500 ರೂಪೀಸ್ ಆಗಿರುತ್ತೆ ಫೀಸ್. ಜಾಯ್ನ್ ಆಗಬೇಕಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ, ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮ್ಮ ಮಾರ್ಕ್ಸ್ ಬಗ್ಗೆ ಎಲ್ಲ ಇವಾಗ ಟೆನ್ಷನ್ ತಗೋಬೇಡಿ, ಕಡಿಮೆ ಬರುತ್ತೆ ಜಾಸ್ತಿ ಬರುತ್ತೆ ಏನಾಗುತ್ತೆ ನೋಡೋಣ. ಓಕೆ, ವಿಲ್ ಸಿ ದ್ಯಾಟ್. ಬಟ್ ಇವಾಗ ಜಾಯ್ನ್ ಆಗೋದಿದ್ರೆ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮಗೆ ತುಂಬ ಪರ್ಸನಲ್ ಗೈಡೆನ್ಸ್ ತುಂಬ ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ ಆಯಿತಾ. ಬೇರೆ ಯಾರು ಇಷ್ಟು ಪರ್ಸನಲ್ ಗೈಡೆನ್ಸ್ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ನೀವು ಯಾವಾಗ ಕಾಲ್ ಮಾಡಿದ್ರು, ಯಾವಾಗ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೇನೆ. ಪ್ಲಸ್ ಏನೇ ಅಪ್ಡೇಟ್ಸ್ಗಳಿದ್ರು ನಾವು ಹೇಳ್ತೇವೆ ಆಯಿತಾ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್ ಸ್ಟೂಡೆಂಟ್ಸು. ಅಂಟಿಲ್ ದಾಟ್, ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಟೇಕ್ ಕೇರ್ ಸ್ಟೂಡೆಂಟ್ಸ್, ಬಾಯ್ ಬಾಯ್.